ನಾನು ಜಾತಿಗಣತಿಯ ವರದಿಯನ್ನು ನೋಡಿಲ್ಲ, ಓದಿಲ್ಲ. ಹಿಂದಿನ ಅವಧಿಯಲ್ಲಿ ಕಾಂತರಾಜು ವರದಿ ತಯಾರಾಗಿರಲಿಲ್ಲ, ಈಗ ವರದಿ ಸಿದ್ಧವಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಎಲ್ಲ ಶಾಸಕರು ಸಚಿವರ ಜೊತೆ ಸಭೆ ಮಾಡಿದ್ದೇವೆ. ಸಂಪುಟದಲ್ಲಿ ಚರ್ಚೆ ಮಾಡಿ ಈ ವರದಿ ಬಗ್ಗೆ ನಿರ್ಧಾರ ಮಾಡ್ತೇವೆ. ನಾವು ಹಿಂದೆನೂ ಕೂಡ ಇದೇ ಹೇಳಿದ್ದೆ, ಇವತ್ತು ಕೂಡ ಸಭೆ ಮಾಡಿದ್ದೇವೆ. 18ರಂದು ಕ್ಯಾಬಿನೆಟ್ನಲ್ಲಿ ಮಂಡಿಸ್ತೇವೆ ಅಂತ ಹೇಳಿದ್ದಾರೆ. ಇದನ್ನ ಸ್ವೀಕಾರ ಮಾಡಿದ್ದೀನಿ. ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಅನೇಕ ಜನ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಕೂಡ ಮಾತಾಡಿದ್ದಾರೆ, ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ, ಬೇರೆ ಜನರು ಕೂಡ ಮಾತಾಡಿದ್ದಾರೆ. ಸೊ ಅದಾದಮೇಲೆ ಇವತ್ತು ಎಲ್ಲ MLAಗಳು ಬಂದು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ, ಕ್ಯಾಬಿನೆಟ್ ಮುಂದೆ ಇಡ್ತೀವಪ್ಪ, ಸ್ವೀಕಾರ ಮಾಡಿದ್ದೀವಿ. ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಮೋಸ್ಟ್ ಲೈಕ್ಲಿ 18ನೇ ತಾರೀಕು ಕ್ಯಾಬಿನೆಟ್ ಮುಂದೆ ಇಡ್ತಾರೆ. 10ನೇ ತಾರೀಕಿಲ್ಲ, 10ನೇ ತಾರೀಕಿಲ್ಲ, 17ನೇ ತಾರೀಕು ವಾಲ್ಮೀಕಿ ಜಯಂತಿ ಇರೋದ್ರಿಂದ ರಜಾ, ಅದರಿಂದ 18ನೇ ತಾರೀಕು ಮಾಡ್ತಾರೆ. ಕ್ಯಾಬಿನೆಟ್, ನೀನು ಕ್ಯಾಬಿನೆಟಾ? ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ನಡ್ಕೊತೀವಿ. ವಿರೋಧ ಮಾಡಿದ್ದಾರೆ ಸರ್. ವಿರೋಧ ಮಾಡೋದಲ್ಲ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಕೇಂದ್ರದವರು ಜನಗಣತಿ ಮಾಡ್ತಿದ್ದಾರೆ. ಆ ಒಂದು ವರದಿ ಬಂದಲ್ಲಿ ಮಾಡಿ ಅಂತ ಹೇಳ್ತಿದ್ದಾರೆ ಸರ್. ತಗೊಳ್ರಿ ತಗೊಳ್ರಿ ಹೋಗೋಳು. ನನಗೆ ಮೈ ಕಟ್ಟಲು ಶಾಸಕರು, ಲೋಕಸಭಾ ಸದಸ್ಯರುಗಳು ಅವ್ರನ್ನೂ ಕೂಡ ಕರೆದಿಲ್ಲ. ಗೃಹ ಪಕ್ಷದ ರವಿಕುಮಾರ್ ಎಲ್ಲರೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಗಟ್ಟೆ ಮಾತಾಡಿ ಸರ್. ಎಲ್ಲರೂ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಆ ಮನವಿ ಪತ್ರದಲ್ಲಿ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ, ಇದನ್ನ ಸರ್ಕಾರ ಅಂಗೀಕಾರ ಮಾಡಬೇಕು, ಅದನ್ನು ಜಾರಿ ಕೊಡಬೇಕು ಅಂತ ಒತ್ತಾಯವನ್ನು ಹಿಂದುಳಿದ ಜಾತಿಗಳಿಗೆ ಸೇರಿದಂತ ಶಾಸಕರು, ಲೋಕಸಭಾ ಸದಸ್ಯರುಗಳು ಅವ್ರನ್ನೂ ಕೂಡ ಕರೆದಿಲ್ಲ. ಗೃಹ ಪಕ್ಷದ ರವಿಕುಮಾರ್ ಎಲ್ಲರೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಗಟ್ಟೆ ಮಾತಾಡಿ ಸರ್. ಎಲ್ಲರೂ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಆ ಮನವಿ ಪತ್ರದಲ್ಲಿ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ, ಇದನ್ನ ಸರ್ಕಾರ ಅಂಗೀಕಾರ ಮಾಡಬೇಕು, ಅದನ್ನು ಜಾರಿ ಕೊಡಬೇಕು ಅಂತ ಒತ್ತಾಯವನ್ನು ಎಸೆದು ಜಾತಿಗಣತಿ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇರುವಂಥ ಸ್ಪಷ್ಟ ಮಾತು. ಹಿಂದುಳಿದ ವರ್ಗಗಳ ನಾಯಕರು ಬಂದು ನನಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ, ಜಾತಿಗಣತಿ ವರದಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ನಾವು ಏಕಾಏಕಿಯಾಗಿ ಜಾತಿಗಣತಿ ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಬದಲಾಗಿ
ಕ್ಯಾಬಿನೆಟ್ನಲ್ಲಿಟ್ಟು ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ, ಅಂತಿಮವಾಗಿ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗುವಂಥ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಪ್ರಕಟ ಮಾಡಿದ್ದಾರೆ. ಇಲ್ಲಿ ಕ್ಯಾಬಿನೆಟ್ಗೆ ತರೋದಾ ಅಥವಾ ಮುಂದಿನ ಅಧಿವೇಶನದಲ್ಲಿ ಚರ್ಚೆಗೆ ತರೋದಾ ಅನ್ನೋ ಪ್ರಶ್ನೆಗಳಿತ್ತು. ಆದರೆ ಆ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ. ಇಲ್ಲಿ ಮನವಿ ಸಲ್ಲಿಸಿದವರ ಪೈಕಿ ನಾವು ನೋಡ್ತಾ ಇದ್ವಿ, ಇದು ಒಂದು ಪಕ್ಷಾತೀತವಾದಂಥ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಿ ಅಂತ ಹೇಳಿ ಮನವಿ ಸಲ್ಲಿಸ್ತಾ ಇದ್ದಾರಲ್ಲ, ಅಲ್ಲಿ ಪಕ್ಷಾತೀತವಾಗಿ ಇರುವಂಥ ವ್ಯಕ್ತಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ನ ಸಚಿವರುಗಳಿದ್ದಾರೆ, ದ್ವಾರಕಾನಾಥ್ ಇದ್ದಾರೆ, CS ದ್ವಾರಕಾನಾಥ್ ಇದ್ದಾರೆ, ರವಿಕುಮಾರ್ ಇದ್ದಾರೆ, BJPಯ ರವಿಕುಮಾರ್ ಇದ್ದಾರೆ. ಹೀಗೆ ಬೇರೆ ಬೇರೆ ಪಕ್ಷದ ನಾಯಕರನ್ನು ಒಳಗೊಂಡಂತೆ ಹಿಂದುಳಿದ ಸಮುದಾಯದ ಮುಖಂಡರು ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು ಮುಂದಿನ ಸಚಿವ ಸಂಪುಟದಲ್ಲಿಟ್ಟು ಅದನ್ನು ಒಂದು ನಿರ್ಣಯವನ್ನು ತೆಗೆದುಕೊಳ್ತೀವಿ ಅಂತ. ಇಲ್ಲಿ ಜಾರಿಗೊಳಿಸ್ತೀವಿ ಅಂತ ಹೇಳಿಲ್ಲ, ಜಾರಿಗೊಳಿಸ್ತೀವಿ, ಯಾವ ಕಾರಣಕ್ಕೂ ಕೂಡ ಅದನ್ನು ತಡೆಯೋಕ್ಕಾಗೋದಿಲ್ಲ ಯಾರು ಅಂತ ಹೇಳಿಲ್ಲ. ಆದರೆ ಕ್ಯಾಬಿನೆಟ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಕಟ ಮಾಡಿದ್ದಾರೆ. ಓಕೆನಾ? ಸರ್, ಇವತ್ತಿನ ಸಭೆ ವಿಚಾರ ಸರ್. ಹಲೋ ಓಕೆನಾ? ಡನ್ ಸರ್. ಈಗ ಸಭೆ ವಿಚಾರವನ್ನು ಈಗಾಗಲೇ ಸರ್ ಸಭೆ ಇದೆ ಬಿಡೋಣ. ಸಭೆಯ ವಿಚಾರವನ್ನ ಸರ್, ಸಭೆ ವಿಚಾರ ಈಗಾಗಲೇ ಹಿಂದುಳಿದ ವರ್ಗಗಳ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನಸಭೆಯ ಸದಸ್ಯರು ಮತ್ತು ನಮ್ಮ ರವಿಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದಲೂ ಸಹ ಪ್ರತಿನಿಧಿಸಿದಂಥ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸಹ ಭರವಸೆ ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಏನು ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆಯನ್ನು ಕ್ಯಾಬಿನೆಟ್ ಸಮಿತಿಯಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ನಾವೆಲ್ಲರೂ ಸಹ ಅದನ್ನು ಸ್ವಾಗತ ಮಾಡ್ತೇವೆ. ಸರ್, ಜಾರಿ ಆಗ್ಬಹುದು ಅಂತ ನಿರೀಕ್ಷೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈಗ ಹಲವಾರು ವಿಚಾರಗಳಿದು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರಿಗೆ ಏನಾದರೂ ಸವಲತ್ತು ಸಿಗಬೇಕಾದ್ರೆ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಇತಿಹಾಸ ನೋಡಿದಾಗಲೂ ಸಹ ಹಲವಾರು ಅಡೆತಡೆಗಳು ಬರುತ್ತೆ. ಇವೆಲ್ಲವನ್ನೂ ಸಹ ಮೀರಿ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರಾದ ರವಿಕುಮಾರ್ ಅವರು ಸಹ ಬಂದು ಅವರ ಪಕ್ಷವನ್ನು ಪ್ರತಿನಿಧಿಸಿದ್ದಾರೆ. ಆದ್ದರಿಂದ ಇದು ಈ ಒಂದು ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಬರ್ತಕ್ಕಂಥ ತೀರ್ಮಾನ ಬಹಳ ಅನುಕೂಲಕರವಾಗಿರುತ್ತೆ ಅನ್ನೋದು ನಂಬಿಕೆ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತೀವಿ ಅಂತ ಒಂದು ಸರ್ಕಾರ ಮುಂದಿನ ಅಜೆಂಡಾ, ಅದು ಬಿಟ್ಟರೆ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋದು ಬೇರೆ ಪ್ರಶ್ನೆ. ಕರ್ನಾಟಕ ರಾಜ್ಯದ ಬೊಕ್ಕಸದಿಂದ ಸುಮಾರು 170 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಸಮೀಕ್ಷೆಯನ್ನು ಮಾಡಿದ್ದೀವಿ. ಅದು ಕೇವಲ ಹಿಂದುಳಿದ ವರ್ಗದವರ ಸಮೀಕ್ಷೆ ಅಲ್ಲ, ಕೇವಲ ಅಲ್ಪಸಂಖ್ಯಾತರ ಸಮೀಕ್ಷೆ ಅಲ್ಲ, ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮೀಕ್ಷೆ ಅಲ್ಲ, ಸಮಗ್ರ ಕರ್ನಾಟಕದ ಜನತೆ ಎಲ್ಲರನ್ನೂ ಸಹ ಒಳಗೊಂಡಿರ್ತಕ್ಕಂಥ ಸಮೀಕ್ಷೆ. ಎಲ್ಲರ ಸ್ಥಿತಿಗತಿಗಳು ಏನಿದೆ ಅನ್ನೋದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವ ಸ್ಥಿತಿಗತಿ ಇದೆ ಅನ್ನೋದನ್ನ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು. ಅದರ ಮೇಲೆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಮುಂದಿನ ಸರ್ಕಾರಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರ ಇರ್ತಕ್ಕಂಥದ್ದು. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ವಿರೋಧ ಇದೆ. ಅವರ ಹಿಂದೆ ಸಚಿವ ಸಂಪುಟ ಎಲ್ಲ ಇದ್ರು, ಈ ವಿರೋಧ ವ್ಯಕ್ತಪಡಿಸ್ತಾರೆ. ಈಗ ಈ ಒಂದು ಲಿಂಗಾಯತರನ್ನ ಒಕ್ಕಲಿಗರನ್ನು ಸಹ ಈ ಸಮೀಕ್ಷೆಯಲ್ಲಿ ಅವರು ಸಹ ಇದ್ದಾರೆ. ಅವನು ಬಿಟ್ಟು ಹೊರಗಡೆ ಇಟ್ಟು ಏನು ಮಾಡಿಲ್ಲ. ಎಲ್ಲರ ಸ್ಥಿತಿಗತಿಗಳು ಗೊತ್ತಾಗುತ್ತೆ. ಆದ್ರಿಂದ ಇದನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ ನಂತರ ಇದಕ್ಕೆ ಒಳ್ಳೆಯ ಒಂದು ತೀರ್ಮಾನ ಬರುತ್ತೆ ಅನ್ನೋ ನಂಬಿಕೆ ಈಗ ನಿನ್ನೆನೂ ಸಹ ನಾನು ಒಂದು ಸಭೆಯಲ್ಲಿ ಹೇಳಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿಲ್ಲರ್ ಕಮಿಷನ್ ಮೂಲಕ 1918ನೇ ಇಸ್ವಿನಲ್ಲಿ ಮಿಲ್ಲರ್ ಕಮಿಷನ್ ಮೂಲಕ ಎಲ್ಲ ಜಾತಿಯವರಿಗೂ ಸಹ ಶೂದ್ರರಿಗೆ ಮತ್ತು ಪಂಚಮರಿಗೆ ಮೀಸಲಾತಿಯನ್ನು ಕೊಡೋ ಸಂದರ್ಭದಲ್ಲಿ ಸರ್ ವಿಶ್ವೇಶ್ವರಯ್ಯನವರೇ ರಾಜೀನಾಮೆ ಕೊಡ್ತಾರೆ. ಎಲ್ಲ ಸಮಯದಲ್ಲೂ ಸಹ ಈ ಒಂದು ದುರ್ಬಲ ವರ್ಗದವರು
ಇದನ್ನೆಲ್ಲ ನಾವು ಎದುರು ನೋಡಬೇಕಾಗತ್ತೆ. ಅದನ್ನು ಮೀರಿ ಬೆಳೀತಾ ಇರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯ ಒಂದು ಮಾದರಿ ರಾಜ್ಯವಾಗಿ ಇಡೀ ದೇಶಕ್ಕೆ ತೋರಿಸಿದೆ. ಅವೈಜ್ಞಾನಿಕವಾಗಿ ಅದು ವರದಿ ಚರ್ಚೆ ಆದ ಮೇಲೆ ತಾನೇ ಗೊತ್ತಾಗುತ್ತೆ ಅವೈಜ್ಞಾನಿಕವಾಗಿ ಇದೆ ಅಂತ ಹೇಳಿ. ಆ ಒಂದು ವರದಿ ಜಾರಿಗೆ ಬಂದ ನಂತರ ಗೊತ್ತಾಗುತ್ತೆ ವೈಜ್ಞಾನಿಕವಾಗಿ ಅಂತ ಹೇಳಿ. ಅದರ ಏನಾದರೂ ಲೋಪದೋಷಗಳಿದ್ದರೆ ಚರ್ಚೆ ಸಮಯದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲೂ ಸಹ ಅದಕ್ಕೆ ತಿದ್ದುಪಡಿ ಮಾಡಬಹುದು. ಮಂಡಲ್ ಕಮಿಷನ್ದೇ ನೀವು ಉದಾಹರಣೆ ತೆಗೆದುಕೊಂಡಾಗ 52% ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದ್ರು. ಅದು ಸುಪ್ರೀಂ ಕೋರ್ಟಲ್ಲಿ ಪಾರ್ಲಿಮೆಂಟಲ್ಲೆಲ್ಲ ಚರ್ಚೆ ಆದ ನಂತರ 27% ಮೀಸಲಾತಿ ಆಗಿದೆ. ಆದ್ರಿಂದ ಚರ್ಚೆಗೆ ಅವಕಾಶ ಆಗದೆ ಚರ್ಚೆ ಮಾಡದೆ ಅದು ಅವೈಜ್ಞಾನಿಕವಾಗಿ ಅದು ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಸರ್ಕಾರದ ಒಳಗಡೆ ಒಂದಿಷ್ಟು ಜನ ವಿರೋಧ ಮಾಡ್ತಾರೆ. ಯಾಕೆ ಪ್ರೋಗ್ರೆಸಿವ್ ಥಾಟ್ಸ್ ಇಲ್ಲ ಸರ್ಕಾರದ ಒಳಗಡೆ? ಇದು ಪ್ರಗತಿಪರವಾದ ಚಿಂತನೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಚರ್ಚೆಗಳಾಗಬೇಕಾಗುತ್ತೆ. ಒಂದು ಪ್ರಜಾಪ್ರಭುತ್ವ ಒಂದು ಬಹಳ ಶಕ್ತಿಯುತವಾಗಿ ಅಥವಾ ಒಂದು ಪ್ರಬುದ್ಧವಾಗಿದೆ ಅಂತ ಹೇಳಬೇಕಾದ್ರೆ ಚರ್ಚೆ ನಂತರ ಬರ್ತಕ್ಕಂಥ ತೀರ್ಮಾನದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದು ಬಿಡಿ, ರಾಜಕೀಯ ಮಾತಾಡ್ತಕ್ಕಂಥದ್ದು ಇರಲಿ. ಅದನ್ನ ಇದು ಬಹಳ ವರ್ಷದಿಂದ ಉಳ್ಕೊಂಡಿರ್ತಕ್ಕಂಥದ್ದು. ಇದು ಹಿಂದುಳಿದ ವರ್ಗದ ವಿಚಾರದಲ್ಲಿ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದ್ರಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಸಹ ಆ ಬೇಡಿಕೆ ಮುಂದಿಟ್ಟಿದ್ದೀವಿ. ಈಗ ನನ್ನ ಬೇಡಿಕೆ, ಅದು ವೈಯಕ್ತಿಕವಾದ ಬೇಡಿಕೆ ಏನು ಅನ್ನೋದು ಇದ್ರೆ, ಈಗ ತಾವು ಪ್ರಶ್ನೆ ಕೇಳಿದ್ರಲ್ಲ, ಅವ್ರ ವಿರುದ್ಧ ಮಾಡ್ತಾರೆ ಇವರು ವಿರುದ್ಧ ಮಾಡ್ತಾರೆ ಅಂತ ಹೇಳಿ. ವಿರುದ್ಧ ಮಾಡಿದ್ರೆ ಏನಾಗುತ್ತೆ ಆಗೋಲಿ. ಅದು ದೇವರಾಜ್ ಅರಸ್ರವರು ಸಹ ಹಾವನೂರು ಕಮಿಷನ್ ವರದಿ ಜಾರಿ ಮಾಡುವಾಗ ಪ್ರಬಲವಾಗಿ ವಿರೋಧ ಮಾಡಿದ್ರು. ಇವತ್ತು ಇಡೀ ಪ್ರಪಂಚದಲ್ಲೇ ಇದು 2ನೇ ಸಿಲಿಕಾನ್ ವ್ಯಾಲಿ ಅಂತ ಹೆಸರು ಬರಬೇಕಾದ್ರೆ ಮೀಸಲಾತಿಯಿಂದನೂ ಸಹ ಅದಕ್ಕೆ ಅನುಕೂಲಗಳಾಗಿದೆ. ಆದ್ರಿಂದ ವಿರೋಧ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಯಾರೂ ಸಹ ತಪ್ಪು ಅಂತ ಹೇಳೋದಿಲ್ಲ. ಪೂರ್ಣ ಚರ್ಚೆ ಆದಾಗ ಸರಿ ತಪ್ಪು ಅನ್ನೋದು ಯಾವುದು ಅಂತ ಗೊತ್ತಾಗುತ್ತೆ. ರವಿಕುಮಾರ್ ಅವರು ಮಾತಾಡ್ತಾರೆ. ಬಿಡೋಣ. ಸಾಕಷ್ಟು ವರ್ಷಗಳ ಹಿಂದೆನೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮೀಕ್ಷೆಯನ್ನ ಎಸೆದು ಪಕ್ಷಾತೀತವಾಗಿ ಜಾತಿ ಗಣತಿ ವರದಿಯ ಜಾರಿಗೆ ಇವತ್ತು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಮನವಿ ಬಳಿಕ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸ್ಪಷ್ಟವಾಗಿ, ನಾವು ಇದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೇವೆ, ಆನಂತರದಲ್ಲಿ ವರದಿ ಜಾರಿಗೆ ಕ್ರಮ ವಹಿಸ್ತೇವೆ ಅಂತ ಹೇಳಿ. ಪರ ವಿರೋಧ ಏನೇ ಇದ್ರೂ ಕೂಡ, ಪರ ವಿರೋಧ ಏನೇ ವಾದಗಳಿದ್ರೂ ಕೂಡ ಇದನ್ನು ಚರ್ಚೆ ಆಗಬೇಕು ಅಂತ ಹೇಳುವಂಥವರ ಗಟ್ಟಿ ಧ್ವನಿಯನ್ನು BK ಹರಿಪ್ರಸಾದ್ ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಆದರೆ ತಾನೇ ಅದು ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ, ಅದು ಪೂರಕವಾಗಿಲ್ವೋ, ಅಥವಾ ಕೇವಲ ಹಿಂದುಳಿದ ವರ್ಗಗಳ ಪರವಾಗಿದೆಯೋ ಮೇಲ್ವರ್ಗದ ಪರವಾಗಿದೆಯೋ ಎಲ್ಲ ಗೊತ್ತಾಗೋದು ಚರ್ಚೆ ಆಗಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಯಾಬಿನೆಟ್ಗೆ ಬರೋದು ನಿಶ್ಚಿತ ಅಂತ ಕಾಣಿಸುತ್ತೆ.